ಯುವಕಿಯರು ಈ ಸಮಾಜದ ಆಸ್ತಿ, ಈ ದೇಶದ ಸಂಪತ್ತು ಬಂದು ನಮ್ಮ ಮಾತು ಕೊಡಲ ಪನೊಂದು ಬರೋದಿಲ್ಲ. ಆ ಯುವಕರನ್ನು ಪ್ರತಿ ಒಂಜಿ ಕ್ಷೇತ್ರ ದುಮ್ಮುಕ ನೋಡೊಂದಾಂಡು ಅಕಲ್ನ ವ್ಯವಸ್ಥಿತವಾದ ಕ್ರೋಢೀಕರಣ ಆವಡು. ಆ ನಿಟ್ಟು ಬೇತೆ ಬೇತೆ ಕ್ಷೇತ್ರ ಅಕಲ್ನ ಕ್ರೋಢೀಕರಣ ಮಲ್ಪಡೊಂದಾಂಡ ಒಂಜಿ ವ್ಯವಸ್ಥಿತವಾದ ಸಂಘ ಸಂಸ್ಥೆಯಲ್ಲಿ ಅಲ್ಪ ಪುಟ್ಟೊಂದಿಲ್ಲ. ಈ ಸಂಘ ಸಂಸ್ಥೆಯಲ್ಲಿ ಪುಟ್ಟಂಚಿದ್ದ ಸಂದರ್ಭಗಳು ಅವು ಕ್ರೀಡಾ ಕ್ಷೇತ್ರ ಆದಿಪ್ಪು, ಸಾಮಾಜಿಕ ಸೇವೆ ಆದಿಪ್ಪು, ಧಾರ್ಮಿಕ ಕ್ಷೇತ್ರ ಆದಿಪ್ಪು, ಬೇತೆ ಕ್ಷೇತ್ರಗಳು ಸಂಘ ಸಂಸ್ಥೆಯಲ್ಲಿ ಪುಟ್ಟಂಚಿದ್ದ ಸಂದರ್ಭಗಳು ಆ ಸಂಘ ಸಂಸ್ಥೆಗೆ ಒಂದು ಧ್ಯೇಯೋದ್ದೇಶ ಬಂದು ಇಪ್ಪುಂಡು. ಆ ಧ್ಯೇಯೋದ್ದೇಶದ ಪ್ರಕಾರನೇ ಆ ಸಂಘ ಸಂಸ್ಥೆ ನಡಪಡೇ ವಿನಃ ಆ ಉದ್ದೇಶಕ್ಕೋಸ್ಕರ ಸಂಘ ಸಂಸ್ಥೆನ ಸ್ಥಾಪನೆ ಮಾಡಿದ್ಯಾರ ಅವೇನು ಮರತ್ತದು ಬೇತೆ ಉದ್ದೇಶಕ್ಕೆ ಆ ಸಂಘ ಸಂಸ್ಥೆ ಪೋಂಡು ಪಂದಂದಾಂಡ ಅಷ್ಟು ರಾಜಕೀಯ ಬತ್ತಂಡು ಪಂದಂದಾಂಡ ಆ ಸಂಘ ಸಂಸ್ಥೆ ಖಂಡಿತವಾದಲ್ಲ ಆ ಉದ್ದೇಶಕ್ಕೂ ನಾವೇನಾದ್ರು ಸ್ಥಾಪನೆ ಮಾಡಿದ್ದಾರೆ ಆ ಉದ್ದೇಶದ ಸ್ಥಾಪಲ್ಯತೆ ಅದು ಸಂಘ ಸಂಸ್ಥೆ ಬರ್ಬೋದು. ಇದಕ್ಕೆ ಮಾತು ಗೊತ್ತಿಪ್ಪರೆ ಅವು ಸಂಘ ಸಂಸ್ಥೆದ ಆರಂಭಿಕ ದಿನೋಡು 1 ವರ್ಷನ 5 ವರ್ಷನ 10 ವರ್ಷದ ಭಾರಿ ಒಂದು ಎಡ್ಡೆಡು ನಡಪಂದು ಪೋಪಂದು ಆಡ ಕಾಲಕ್ರಮೇಣ ದಿನ ಪೋಲಕ್ಕೆ ಇಂಜಿನ ಬಂದು ಆ ಸಂಘ ಸಂಸ್ಥೆ ನಿರ್ದಿಷ್ಟ ಗುರಿಗೆ ಪೋಡಿತ್ತನ ಆ ಗುರಿನೂ ಪೋವಂದೆ ಬೇತ ಕೋಡಿಗೆ ಪೋರ ಶುರು ಆಗ್ಬೋದು. ಮುಖ್ಯವಾದ ಕಾರಣ ಇಂಜ ಬಂಡ ಸಂಘ ಸಂಸ್ಥೆಯ ಆಳ್ವಿಕೆ ನಡಪನಂಚಿತ್ತನ ಆ ಪದಾಧಿಕಾರಿಗಳು ಯಾನೆ ಎನ್ನನೇ ಪನ್ಪನಂಚಿತ್ತನ ಒಂಜಿ ಮನಸ್ಥಿತಿನ ಬಿಡ್ದು ಎಂಗಲ ಸಂಘ ಈ ಸಂಘ ಉದ್ದೇಶಕ್ಕೋಸ್ಕರ ಸ್ಥಾಪನೆ ಆತಂಡು ಈ ಸಂಘದ ಸದಸ್ಯನ ಧ್ಯೇಯದಾದ ಸಂಘದ ಸದಸ್ಯನ ಧ್ಯೇಯಗೋಸ್ಕರ ಹೆಂಗೆ ದಾದ ಮಲ್ಪೋಡು ಪಂಚಿನ ಒಂಜಿ ವಿಷಯನಕ್ಕಲು ಮನವರಿಕೆ ಮಾಡ್ತಾನೆ ಆ ಖಂಡಿತವಾದಲ್ಲ ಸಂಘ ಸಂಸ್ಥೆಯಲ್ಲಿ ಖಂಡಿತವಾದಲ್ಲ ಆ ಕೊತ್ತಿನ ಸಾಫಲ್ಯತೆಯನ್ನು ಬರ್ಪುಂಡು. ಈಗ ಮಾತು ಗೊತ್ತಿರೋ ಹೆಚ್ಚಿನ ಕೊಡೋಡು ಕ್ರೀಡಾ ಕ್ಷೇತ್ರ ಕ್ರೀಡೆಗೋಸ್ಕರ ಒಂಜಿ ಸಂಘ ಸಂಸ್ಥೆನ ಮಲ್ಪೇರು ಅವು ಗೇಮ್ ಕ್ಲಬ್ ಆದಿಪ್ಪು ಯೂತ್ ಕ್ಲಬ್ ಆದಿ ಹೋಗೋಣ ಆಂಡ ಕೇವಲ ಒಂಜಿ ವರ್ಷಗೋರ ಕ್ರೀಡಾಕೂಟ ಮಲ್ಪನಲ್ಲ, ವರ್ಷಗೋರ ವಾಲಿಬಾಲ್ ಪಂದ್ಯಾಟ ಮಲ್ಪನ, ವರ್ಷಗೋರ ಕ್ರಿಕೆಟ್ ಪಂದ್ಯಾಟ ಮಲ್ತಿ ಕೂಡ ಆಯ್ತು. ಆ ಕ್ರೀಡೆಗೋಸ್ಕರ ಒಂಜಿ ಸಂಘ ಸಂಸ್ಥೆನ ಸ್ಥಾಪನೆ ಮಾಡಿದನ ಆ ಕ್ರೀಡಾ ಚಟುವಟಿಕೆಗೆ ಪೂರಕವಾದ ಎಪ್ಪು ನಾನು ಅವು ನೆನಪೇರು ಕ್ರೀಡಾ ಕ್ಷೇತ್ರದ 90 ಸನ್ಮಾನ ಮಲ್ಪನಾನ ಈ ಜನ ಎಡ್ಡ ಕ್ರೀಡಾಪಟುಗಳನ್ನ ಗುರುತಿಸಾವು ನಂಚಿತನ ಆ ಜೋಕ್ಲಿಗೆ ತರಬೇತಿ ಕೊರಪು ನಂಚಿತ ಬೇತೆ ಕ್ಷೇತ್ರಗಳಿಗೆ ಪರಿಣಿತಿ ಬತ್ತಿ ನಂಚಿತನ ಕ್ರೀಡಾಕಗಳನ್ನ ಕಂತು ದಾಖಲೆ ಅಕ್ಲೆಗೆ ಗೊತ್ತಿಪ್ಪ ನಂಚಿನ ವಿಷಯ ಜೋಕ್ಲಿ ತೆರಪವು ನಾನು ಒಂದೇನು ಪೂರ ಮಲ್ಪೋಡು ಒಂದು ಇತ್ತೆಂಜಾದ್ರ ಬಂಡು ಹೆಚ್ಚಿನ ಕ್ರೀಡಾ ಕ್ಲಬ್ಗಳು ಪೂರ ವರ್ಷಗೋರ ಒಂಜಿ ಕ್ರೀಡಾಕೂಟ ಆಯೋಜನೆ ಮಲ್ಪನಕ್ಕೆ ಮಾತ್ರ ಸೀಮಿತ ಆತನ ಅಂಚೆ ಆತು. ಅವೇ ರೀತಿ ಇಡ್ಲ ಇತ್ತಂಜಿ ಯುವಕಿಯರ್ನ ಸಂಘ ಉಂಡು, ಯುವಕ ಸಂಘನ ಯುವತಿ ಸಂಘನ ಉಂಡು. ಈ ಸಂಘಲ್ಲ ಅಂಚೆನೆ ವ್ಯವಸ್ಥಿತವಾದ ಒಂಜಿ ದಿನದ ವಾರ್ಷಿಕೋತ್ಸವಕ್ಕೆ ಸೀಮಿತ ದಿಪ್ಪನಂಚಿತ್ತಿನ ವ್ಯವಸ್ಥೆ ಉಂಡು. ಒಂದು ಒಂಜಿ ದಿನಕ್ಕೋಸ್ಕರ ನಿಖಲ ಸೀಮಿತವಾದ ದಿಪ್ಪನಂಚಿತ್ತ ಸಂಘ ಸಂಸ್ಥೆ ಅವರ ಬಲ್ಲಿ ನಿಖಲು ಧ್ಯೇಯೋದ್ದೇಶವು ಪ್ರತಿ ಒಂಜಿ ಸಂಘಗಳು ಬೈಲಾ ಬಂದು ಇಪ್ಪುಂಡು. ಬೈಲಾ ಬಂದಂಡ ಆ ಸಂಘದ ಒಂಜಿ ಜೀವಾಳ ಆ ಸಂಘಕ್ಕೆ ಇಂಚಿನ ಬೋರ್ಡು ದಾದಾವಡು ಅದು ಉದ್ದೇಶನ ಈಡೇರಿ ತಗೊಂಡ ಆ ಸಂಘ ನಮನಿ ದುಮ್ಮು ಪೋಡು ಪಂಚಿತ ಪೂರ ವಿಷಯ ಸಂಘ ಗೊತ್ತಿಪ್ಪುಂಡು. ಆಂಡ ಆ ಸಂಘದ ಬೈಲಾದ ಪ್ರಕಾರ ನಮ್ಮ ನಡಪೋಡೆ ಹೊರತು ಬೇತ ರೀತಿಯಲ್ಲಿ ನಡಪರ ಬಲ್ಲಿ ಒಂಜನೇದಾದ. ಎರಡನೇದಾದ ಏಪ ಸಂಗೋಡು ದುಡ್ಡುದ ವ್ಯವಸ್ಥೆ ಬರ್ಪುಂಡ ದುಡ್ಡು ಒಟ್ಟಾಪುಂಡ ದುಡ್ಡು ಒಟ್ಟಾಯ್ಕೊಳ್ಳ ಅವೇನು ಸಮರ್ಪಕವಾದ ಉಪಯೋಗ ಮಲ್ಪು ನಂಚಿತ್ತಿನ ವ್ಯಕ್ತಿನ ಕೈಟ ಅಧಿಕಾರ ಇತ್ತಿನ ಸಮರ್ಪಕವಾದ ಉಪಯೋಗ ಆಪುಂಡು. ಆ ವ್ಯಕ್ತಿ ಸಮರ್ಪಕವಾದ ಉಪಯೋಗ ಮಲ್ಪು ನಂಚಿತ್ತಿನ ವ್ಯಕ್ತಿ ಅತ್ತಂದಾಂಡ ಅಡೆಗೆ ಅವನು ದುರುಪಯೋಗ ಆಪುಂಡು ಸಂದರ್ಭ ಆ ಸಂಘದ ಅವನತಿಗೆ ಶುರು ಆಪುಂಡು. ಆ ಸಂಘ ಅವನತಿಗೆ ಶುರು ಆಪುನಂಚಿ ಒಂಜಿ ಅವ್ರು ಇಪ್ಪನಂಚಿನ ದುಡ್ಡುದನ್ನ ಆ ಆರ್ಥಿಕ ವ್ಯವಸ್ಥೆ ಎಂಜ ಉಂಟು ಅವೇ ದುರುಪಯೋಗ ಆಪುನಂಚಿನ ಒಂಜಿ ವ್ಯವಸ್ಥೆ ಹಿಡಿದು ಸಂಘ ಅವನತಿಗೆ ಹೋಗ್ಕೊಂಡು ಬೊಕ್ಕೊಂಜಿನ ಪಂಡ ಯಾರು ಕೆಲವು ಕೊಡ ಅಬ್ಸರ್ವ್ ಮಾಡ್ತೀನಿ ತೂಯಿನಿಂಚಿನ ಪಂಡ ಒಂಜಿ ಸಂಘಡು ಒಂಜಿ ವರ್ಷನ 2 ವರ್ಷನ ಒಂಜಿ ಅಧ್ಯಕ್ಷ ಕಾರ್ಯಕಾರಿ ಸಮಿತಿದ ಅಕಲ್ಲ ಆಫೀಸ್ ಬೇರೆ ತಿಪ್ಪುವೇರು ಒರಿ ಬತ್ತದ ಅಧಿಕಾರಡು ಕುಲಿನ ಆಗ ಆಸೆ ಆಪುಂಡು ಏನು 2 ವರ್ಷ ಟರ್ಮ್ ಕೂಡ ಏನು ಕಂಟಿನ್ಯೂ ಮಾಡಿ ಬಂದು ಆ ಇಂಜ ಮಲ್ಪೆ ಪಂಡ ಆ ಬುಡ್ದುಕೋರು ಪೂಜೆ ಸಂಘದ ಬೈಲಾನ್ ತಿದ್ದುಪಡಿ ಮಲ್ಪರೆ ಪಿದಾಡುವೆ ಸಂಘದ ಬೈಲಾ ತಿದ್ದುಪಡಿ ಮಲ್ತದೆ 2 ವರ್ಷ ಅಧಿಕಾರ ಅವಧಿ ಇತ್ತಂದು ಅವೇನು ತಿದ್ದುಪಡಿ ಮಲ್ತ 5 ವರ್ಷ ಅಂದ್ ಮಲ್ಪಿದ್ದೆ ಬಟ್ ಆಗ 5 ವರ್ಷ ಕಂಟಿನ್ಯೂ ಮಾಡು ಇಂಚಿನ ಮನಸ್ಥಿತಿ ತಕ್ಕಲು ಬತ್ತಂಡ ಆ ಸಂಘದ ಉದ್ದೇಶ ಈಡೇರೋಜಿ ಈ ನಿಟ್ಟಿಡುತ್ತೆ ಓವೋಲು ಕಾರ್ಲಡಿ ಇಪ್ಪನಂಚಿತ ಸಂಘ ಸಂಸ್ಥೆಯಲ್ಲ ಮತ್ತು ಓಲೋಲು ನಮ್ಮ ಸಂಘ ಸಂಸ್ಥೆಯಲ್ಲ ಆ ಸಂಘದ ಸಂಸ್ಥೆಗೆ ಪ್ರತಿ ಒಂಜಿ ಪದಾಧಿಕಾರಿಗಳ ಸದಸ್ಯರನ್ನ ವಿನಂತಿದಾದ ಪಂಡ ಆ ಸಂಘ ಉದ್ದೇಶಕ್ಕೋಸ್ಕರ ನಿಖಲು ಸ್ಥಾಪನೆ ಮಾಡಿದಾರ ಆ ಉದ್ದೇಶ ಈಡೇರಿಕೆಗೋಸ್ಕರ ನಿಖಲ ಸಂಘ ಸಂಸ್ಥೆ ಡಿಪ್ಲೇ ಹೊರತು ನಿಖಲ್ನ ವೈಯಕ್ತಿಕ ಪ್ರತಿಷ್ಠೆಗೋಸ್ಕರ ವೈಯಕ್ತಿಕ ಮೇಲಾಟಗೋಸ್ಕರ ಇದನ್ನು ನಿಖಲಿಗೆ ಒಂಜಿ ಅಧಿಕಾರ ಬೋಡು ಪನ್ಪುನಂಚಿತ ನಾವು ಇಚ್ಛೆಂಡಿಕ್ಕಿಂತ ಖಂಡಿತವಾದ ಸಂಘ ಸಂಸ್ಥೆಗೆ ಪೋಡ್ಚಿ ಅವು ಅವನತಿಗೆ ಕಾರಣ ಆಪುಂಡು. ಸಂಘ ಸಂಸ್ಥೆ ಏಪಲ ಉಚ್ಚರಾಯ ಸ್ಥಿತಿರೇ ಪೋಡು ಹೊರತು ಅವನಚಿತ ಅಂಚಿ ಪೋರೆ ಬಲ್ಲಿ ಈ ನಿಟ್ಟಿನ ಪ್ರತಿ ಒಂಜಿ ಎಂಗಲ ಜವಣಿಡ ವಿನಂತಿದಾದ ಪಂಡ ನಿಕ್ಕಳ್ಳ ಇಪ್ಪುನಂಚಿತನ ಇಂಜಿನ ಶಕ್ತಿ ಉಂಡ
ದೇವೇ ನಿಕ್ಲ ಇಂಚಿನ ಶಕ್ತಿ ಕೊಡ್ತಾರೆ ಅವೇನು ಎಡ್ಡವಾದ ರಚನಾತ್ಮಕವಾದ ಈ ಸಂಘ ಸಂಸ್ಥೆಗಳ ಮೂಲಕ ನಿಕ್ಲು ಉಪಯೋಗ ಮಾಡ್ತಾನೆ ಅದನ್ನ ಖಂಡಿತವಾದ ಈ ದೇಶದ ಉದ್ಧಾರ ಹಾಕೊಂಡು ಈ ಜನಕ್ಲೆ ಉದ್ಧಾರ ಹಾಕೊಂಡು ಜನಕ್ಲೆ ವಾ ನಿಟ್ಟು ಈ ನಿಕ್ಲ ಸಹಕಾರ ಬೋಡ ಖಂಡಿತವಾದ ತಿಕ್ಕೊಂಡು ಪಂಪನ ಅಂಚಿನ ಒಂಜಿ ಆಸೆ ಆಶಯ ಎನ್ನ